ರಾಷ್ಟ್ರಪತಿಗಳು ಉಪರಾಷ್ಟ್ರಪತಿ ವಿಧಾನಸಭೆ ಕಲಾಪ ಮತ್ತೆ ಆರಂಭ. ಬಿಜೆಪಿಯಿಂದ ಧರಣಿ ಮುಂದುವರಿಕೆ. 18 ಶಾಸಕರು ಔಟ್. ವಿಧಾನಸಭೆಗೆ ಬರಲಿಕ್ಕಿಲ್ಲ. ವಿಧಾನಸೌಧಕ್ಕೆ ಬರಬಹುದೇನು, ವಿಧಾನಸಭೆಗೆ ಬರಲಿಕ್ಕಿಲ್ಲ ಅಂತ ಅನ್ಸುತ್ತೆ. ವಿಧಾನಸಭಾ ಕಲಾಪ ಮತ್ತೆ ಆರಂಭ ಆಗಿದೆ. 5:22 ಬಿಜೆಪಿಯಿಂದ ಧರಣಿ ಮುಂದುವರಿಯುತ್ತೆ. ನೋಡಿ ಸರ್, ಈ ಸರ್ಕಾರದಲ್ಲಿ ನಮಗೆ ನ್ಯಾಯ ಸಿಗ್ತದೆ ಅಂತಕ್ಕಂಥದ್ದು ಈ ಘಟನೆಯಿಂದ ನಮ್ಗೆ ಗೊತ್ತಾಗಿದೆ. ಇದು ನಾವು ಯಾವುದೋ ಮುಜುಗರಕ್ಕೆ ತರ್ತಕ್ಕಂಥ ಮತ್ತೆ ನಮ್ಮ ವಿಚಾರ ಅಲ್ಲ. ಇದು ಇಡೀ ಸದನಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಭಾವಿ ಮಂತ್ರಿಗಳು ನಿನ್ನೆ ಏನು ಆಪಾದನೆ ಮಾಡಿದ್ರು, ಈ ತರದ್ದು ಒಂದು ಘಟನೆ ನಡೀತಾ ಇದೆ ಮತ್ತು 48 ಜನ ಇವತ್ತು ಈ ಒಂದು ಹಗರಣದಲ್ಲಿ ಸಿಲುಕಿದ್ದಾರೆ ಅಂತಕ್ಕಂಥ ಮಾತನ್ನ ಹೇಳಿದ್ರು. ಇದನ್ನ ನಾವು ಒತ್ತಾಯವನ್ನು ಮಾಡಿರ್ತಕ್ಕಂಥದ್ದು. ನಿನ್ನೆ ಗೃಹ ಸಚಿವರು ಹೇಳಿದ್ದಾರೆ ಉನ್ನತ ಮಟ್ಟದ ತನಿಖೆ ಮಾಡ್ತೀವಿ ಅಂತ ಹೇಳಿ. ನಾವು ಕೇಳೋದು ಯಾವುದು ಉನ್ನತ ಮಟ್ಟದ ತನಿಖೆ? ನಮ್ಗೆ ಗೊತ್ತಿರೋ ಹಾಗೆ ಇಲ್ಲಿವರೆಗೂ ಕೂಡ ರಾಜಣ್ಣವರು ಎನಿ ಟ್ರ್ಯಾಪ್ ಬಗ್ಗೆ ಇನ್ನೂ ಕಂಪ್ಲೇಂಟ್ ಅನ್ನ ಕೊಟ್ಟಿಲ್ಲ. ನಮ್ಗೆ ಅನುಮಾನ ಇರ್ತಕ್ಕಂಥದ್ದು ಬಹುಶಃ ಕಾಂಗ್ರೆಸ್ನ ಹೈಕಮಾಂಡ್ ಒತ್ತಡವನ್ನು ಹಾಕಿ ಇದನ್ನ ಕ್ಲೋಸ್ ಮಾಡಬೇಕು ಅಂತ ಹೇಳಿ ಮಾಡ್ತಾ ಇದ್ದಾರೆ. ಇದರಿಂದ ಕೇವಲ ಕಾಂಗ್ರೆಸ್ಗಲ್ಲ, ಎಲ್ಲಾ ಪಕ್ಷದ ಶಾಸಕರಿಗೂ, ಹೊರಗಡೆ ಅಧಿಕಾರಿಗಳಿಗೂ, ವ್ಯಾಪಾರಸ್ಥರಿಗೂ ಎನಿ ಟ್ರ್ಯಾಪ್ ಅಂತಕ್ಕಂಥದ್ದು ದೊಡ್ಡ ಪಿಡುಗು. ಅದು ನಿಲ್ಲಬೇಕು ಅಂತಕ್ಕಂಥ ನಮ್ಮ ಒತ್ತಾಯಕ್ಕೆ ಇವತ್ತು ಅಷ್ಟೊಂದು ಸ್ಪಂದನೆ ಸಿಗದೆ ಇವತ್ತು ಏಕಾಏಕಿ ಸಭಾಧ್ಯಕ್ಷರು ಕೂಡ ನಮಗೆ ಗೌರವವನ್ನ ಅಂದ್ರೆ ನಮ್ಮ ಮಾತಿಗೆ ಬೆಲೆಯನ್ನು ಕೊಡದೆ ಇವತ್ತು ನಾವು ಅವರಿಗೆ ಅಪಮಾನವನ್ನ ಮಾಡಿದ್ವಿ ಅನ್ನೋ ಮಾತಿನಲ್ಲಿ 6 ತಿಂಗಳ ಕಾಲ ನಮ್ಮನ್ನ ಸಸ್ಪೆಂಡ್ ಮಾಡಿದ್ದಾರೆ. ಮುಂದೆ ಹೊರಟ ಸರ್, ಈಗ ಸಸ್ಪೆಂಡ್ ಮಾಡಿದ್ರೆ ಬಿಜೆಪಿ ಮುಂದೆ ಹೊರಟ ರಾಜ್ಯಪಾಲರು ಕೂಡ ನಾವು ಹೋಗ್ತೀವಿ. ಮತ್ತೆ ನಮ್ಮ ಹಿರಿಯರು ಏನ್ ಹೇಳ್ತಾರೆ ಅದನ್ನ ಹೊರಗಡೆ ಹೆಂಗ್ ಹೋರಾಟ ಮಾಡಬೇಕು, ರಾಜ್ಯಪಾಲರಿಗೆ ಹೆಂಗ್ ಕಂಪ್ಲೇಂಟ್ ಕೊಡಬೇಕು, ದೂರನ್ನ ಕೊಡಬೇಕು ಅಂತಕ್ಕಂಥದ್ರ ಬಗ್ಗೆ ನಾವೀಗ ಸಭೆಯನ್ನು ಆತಂಕ ಆಗಿದೆ. ಮುಂದೆ ಕಾಂಗ್ರೆಸ್ ವಿರುದ್ಧ ಹೋರಾಟ ಮಾಡಕ್ಕೆ ಏನಾದರೂ ಕೂಡ ಒಂದು ಬ್ರೇಕ್ ಬಿದ್ದಿದ್ದಂಗ. ನಾವು ಹೋರಾಟಗಳಲ್ಲಿ ಜೈಲ್ಗೂ ಹೋಗಿದ್ದೀವಿ, ಕೇಸ್ಗಳು ಹಾಕ್ಸ್ಕೊಂಡಿದ್ದೀವಿ, ಸ್ಟೇಷನ್ಗಳಿದ್ದೀವಿ. ದಂಡಿಗೆದ್ರಲ್ಲ, ದಾಳಿಗೆದ್ರಲ್ಲ, ಈ ಸಸ್ಪೆಂಡ್ಗೆ ಎದ್ರಕೊಂತೀವ ನಾವು. ಇವೆಲ್ಲ ಕೂಡ ನಮ್ಗೆ ಗೊತ್ತಿರ್ತಕ್ಕಂಥದ್ದು. ಇವ್ರು ಸಸ್ಪೆಂಡ್ ಮಾಡಬೇಕು ಅಂತ ತೀರ್ಮಾನ ಮಾಡವ್ರೆ. ಈ ಘಟನೆಯನ್ನ ಮುಚ್ಚಾಕ್ಬೇಕು ಅನ್ನೋದು ಕೂಡ ನಮ್ ಗಮನಕ್ಕಿದೆ. 6 ತಿಂಗಳಲ್ಲ, ಅವ್ರು 3 ವರ್ಷ ಕೂಡ ಸಸ್ಪೆಂಡ್ ಮಾಡಿದ್ರು ಕೂಡ ನಾವು ಮುಂದೆ 5 ವರ್ಷ ಅವ್ನು ಪೂರ್ತಿ ಜನ ಅವರನ್ನೇ ಸಸ್ಪೆಂಡ್ ಮಾಡ್ತಾರೆ. ಇದು ಅವ್ರಿಗೆ ಗೊತ್ತಿರಬೇಕು. ಈ ಹನಿ ಟ್ರಾಪ್ ಇಂದ ಯಾರಿದ್ದಾರೆ ಅಂತ ಕಿಂಗ್ ಪಿನ್ ಅಂತ ಇರುವಂತದ್ದು ಅಂತ ಚರ್ಚೆ ಆಗ್ತದೆ. ನಾವೇನ್ ಹೇಳ್ತಾ ಇಲ್ಲ, ಆ ಮಂತ್ರಿಗಳು ಮತ್ತು ಅವರೇ ಹೇಳ್ತಾ ಇದ್ದಾರೆ. ನಮ್ಮ ಸ್ವಪಕ್ಷೀಯರೇ ಮುಖ್ಯಮಂತ್ರಿಗಳ ಸ್ಥಾನವನ್ನ ಪಲ್ಲಟ ಮಾಡೋದಕ್ಕೋಸ್ಕರ ಒಂದು ದೊಡ್ಡ ಹುನ್ನಾರ, ಮುಖ್ಯಮಂತ್ರಿಗಳು ಯಾರು ಆತ್ಮೀಯ ಮಂತ್ರಿಗಳಿದ್ದಾರೆ ಅವರನ್ನ ಮಾಡಿ ಮುಖ್ಯಮಂತ್ರಿಗಳು ಮುಜುಗರವನ್ನು ತಂದು ಅವರಾಗ ಅವರೇ ಸ್ಥಾನವನ್ನ ಬಿಟ್ಕೊಡ್ಬೇಕು ಅಂತಕ್ಕಂಥದ್ದು ಅಲ್ಲಿ ನಡೀತಾ ಇರ್ತಕ್ಕಂಥದ್ದು. ಅದನ್ನ ತಾವೇ ಊಹೆ ಮಾಡಬಹುದು, ಷಡ್ಯಂತ್ರ. ಅದನ್ನ ತಾವೇ ಊಹೆ ಮಾಡಬಹುದು ಯಾರು ಮಾಡಿರ್ಬೋದು ಅಂತ ಹೇಳಿ. ಯಾಕಂದ್ರೆ ನಾವು ಯಾವುದೇ ಆಧಾರ ಇಲ್ಲದೆ ಯಾರ ಮೇಲೆ ಕೂಡ ಆಪಾದನೆ ಮಾಡಕ್ಕಾಗೋದಿಲ್ಲ. ಅದಕ್ಕೋಸ್ಕರ ತನಿಖೆಯನ್ನು ಮಾಡಿ, ಯಾಕಂದ್ರೆ ಅವರು ಯಾರು ಹನಿ ಟ್ರ್ಯಾಪ್ ಮಾಡಿರ್ತಾರೆ ಎಲ್ಲ ದಾಖಲೆ ಐತೆ, ಯಾರು ಅವನು ಕಳಿಸಿರ್ತಾರೆ ಅನ್ನೋದು ಏನು ಬಹಳ ದೊಡ್ಡ ವಿಚಾರ ಏನಲ್ಲ. ನಾಯಕರು ಹೇಳ್ತಾ ಇರೋದು, ಮತ್ತೊಂದ್ ಕಡೆ ಜಡ್ಜ್ಗಳು ಅಂತ ಹೇಳ್ತಾ ಇರೋದು ಯಾರು ರಾಜನ್ ಖುದ್ದು. ಈ ಹಿನ್ನೆಲೆಯಲ್ಲಿ ವ್ಯಾಪ್ತಿ ಇಲ್ಲಿಗೆ ಬಿಟ್ಟು ಹೊರಗಡೆ ಹೋಗಬೇಕು, ಸಿಬಿಐ ತನಿಖೆ ಅಥವಾ ಜಡ್ಜ್ ನೇತೃತ್ವ ತನಿಖೆ ಅಂತ ನಾವು ಅದನ್ನೇ ಬೆಳಗ್ಗೆನೂ ಒತ್ತಾಯ ಮಾಡಿದ್ದೀವಿ. ಇದು ರಾಷ್ಟ್ರ ಮಟ್ಟದ ಮತ್ತು ನ್ಯಾಯ. ರಾಷ್ಟ್ರಪತಿಗಳು ಉಪರಾಷ್ಟ್ರಪತಿ ವಿಧಾನಸಭೆ ಕಲಾಪ ಮತ್ತೆ ಆರಂಭ. ಬಿಜೆಪಿಯಿಂದ ಧರಣಿ ಮುಂದುವರಿಕೆ. 18 ಶಾಸಕರು ಔಟ್. ವಿಧಾನಸಭೆಗೆ ಬರಲಿಕ್ಕಿಲ್ಲ. ವಿಧಾನಸೌಧಕ್ಕೆ ಬರಬಹುದೇನು, ವಿಧಾನಸಭೆಗೆ ಬರಲಿಕ್ಕಿಲ್ಲ ಅಂತ ಅನ್ಸುತ್ತೆ. ವಿಧಾನಸಭಾ ಕಲಾಪ ಮತ್ತೆ ಆರಂಭ ಆಗಿದೆ. 5:22 ಬಿಜೆಪಿಯಿಂದ ಧರಣಿ ಮುಂದುವರಿಯುತ್ತೆ. ನೋಡಿ ಸರ್, ಈ ಸರ್ಕಾರದಲ್ಲಿ ನಮಗೆ ನ್ಯಾಯ ಸಿಗ್ತದೆ ಅಂತಕ್ಕಂಥದ್ದು ಈ ಘಟನೆಯಿಂದ ನಮ್ಗೆ ಗೊತ್ತಾಗಿದೆ. ಇದು ನಾವು ಯಾವುದೋ ಮುಜುಗರಕ್ಕೆ ತರ್ತಕ್ಕಂಥ ಮತ್ತೆ ನಮ್ಮ ವಿಚಾರ ಅಲ್ಲ. ಇದು ಇಡೀ ಸದನಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಭಾವಿ ಮಂತ್ರಿಗಳು ನಿನ್ನೆ ಏನು ಆಪಾದನೆ ಮಾಡಿದ್ರು, ಈ ತರದ್ದು ಒಂದು ಘಟನೆ ನಡೀತಾ ಇದೆ ಮತ್ತು 48 ಜನ ಇವತ್ತು ಈ ಒಂದು ಹಗರಣದಲ್ಲಿ ಸಿಲುಕಿದ್ದಾರೆ ಅಂತಕ್ಕಂಥ ಮಾತನ್ನ ಹೇಳಿದ್ರು. ಇದನ್ನ ನಾವು ಒತ್ತಾಯವನ್ನು ಮಾಡಿರ್ತಕ್ಕಂಥದ್ದು. ನಿನ್ನೆ ಗೃಹ ಸಚಿವರು ಹೇಳಿದ್ದಾರೆ ಉನ್ನತ ಮಟ್ಟದ ತನಿಖೆ ಮಾಡ್ತೀವಿ ಅಂತ ಹೇಳಿ. ನಾವು ಕೇಳೋದು ಯಾವುದು ಉನ್ನತ ಮಟ್ಟದ ತನಿಖೆ? ನಮ್ಗೆ ಗೊತ್ತಿರೋ ಹಾಗೆ ಇಲ್ಲಿವರೆಗೂ ಕೂಡ ರಾಜಣ್ಣವರು ಎನಿ ಟ್ರ್ಯಾಪ್ ಬಗ್ಗೆ ಇನ್ನೂ ಕಂಪ್ಲೇಂಟ್ ಅನ್ನ ಕೊಟ್ಟಿಲ್ಲ. ನಮ್ಗೆ ಅನುಮಾನ ಇರ್ತಕ್ಕಂಥದ್ದು ಬಹುಶಃ ಕಾಂಗ್ರೆಸ್ನ ಹೈಕಮಾಂಡ್ ಒತ್ತಡವನ್ನು ಹಾಕಿ ಇದನ್ನ ಕ್ಲೋಸ್ ಮಾಡಬೇಕು ಅಂತ ಹೇಳಿ ಮಾಡ್ತಾ ಇದ್ದಾರೆ. ಇದರಿಂದ ಕೇವಲ ಕಾಂಗ್ರೆಸ್ಗಲ್ಲ, ಎಲ್ಲಾ ಪಕ್ಷದ ಶಾಸಕರಿಗೂ, ಹೊರಗಡೆ ಅಧಿಕಾರಿಗಳಿಗೂ, ವ್ಯಾಪಾರಸ್ಥರಿಗೂ ಎನಿ ಟ್ರ್ಯಾಪ್ ಅಂತಕ್ಕಂಥದ್ದು ದೊಡ್ಡ ಪಿಡುಗು. ಅದು ನಿಲ್ಲಬೇಕು ಅಂತಕ್ಕಂಥ ನಮ್ಮ ಒತ್ತಾಯಕ್ಕೆ ಇವತ್ತು ಅಷ್ಟೊಂದು ಸ್ಪಂದನೆ ಸಿಗದೆ ಇವತ್ತು ಏಕಾಏಕಿ ಸಭಾಧ್ಯಕ್ಷರು ಕೂಡ ನಮಗೆ ಗೌರವವನ್ನ ಅಂದ್ರೆ ನಮ್ಮ ಮಾತಿಗೆ ಬೆಲೆಯನ್ನು ಕೊಡದೆ ಇವತ್ತು ನಾವು ಅವರಿಗೆ ಅಪಮಾನವನ್ನ ಮಾಡಿದ್ವಿ ಅನ್ನೋ ಮಾತಿನಲ್ಲಿ 6 ತಿಂಗಳ ಕಾಲ
ನಮ್ಮನ್ನ ಸಸ್ಪೆಂಡ್ ಮಾಡಿದ್ದಾರೆ. ಮುಂದೆ ಹೋರಾಟ ಸರ್, ಈಗ ಸಸ್ಪೆಂಡ್ ಮಾಡಿದ್ರೆ ಬಿಜೆಪಿ ಮುಂದೆ ಹೋರಾಟ. ರಾಜ್ಯಪಾಲರು ಕೂಡ ನಾವು ಹೋಗ್ತೀವಿ, ಮತ್ತೆ ನಮ್ಮ ಹಿರಿಯರು ಏನ್ ಹೇಳ್ತಾರೆ ಅದನ್ನ ಹೊರಗಡೆ ಹೆಂಗ್ ಹೋರಾಟ ಮಾಡಬೇಕು, ರಾಜ್ಯಪಾಲರಿಗೆ ಹೆಂಗ್ ಕಂಪ್ಲೇಂಟ್ ಕೊಡಬೇಕು, ದೂರನ್ನ ಕೊಡಬೇಕು ಅಂತಕ್ಕಂಥದ್ರ ಬಗ್ಗೆ ನಾವೀಗ ಸಭೆಯನ್ನು ಆತಂಕ ಆಗಿದೆ. ಮುಂದೆ ಕಾಂಗ್ರೆಸ್ ವಿರುದ್ಧ ಹೋರಾಟ ಮಾಡಕ್ಕೆ ಏನಾದರೂ ಕೂಡ ಒಂದು ಬ್ರೇಕ್ ಬಿದ್ದಿದ್ದಂಗ ಆಗಿದೆಯಾ? ನಾವು ಹೋರಾಟಗಳಲ್ಲಿ ಜೈಲ್ಗೂ ಹೋಗಿದ್ದೀವಿ, ಕೇಸ್ಗಳು ಹಾಕ್ಸ್ಕೊಂಡಿದ್ದೀವಿ, ಸ್ಟೇಷನ್ ಇದ್ದೀವಿ, ದಂಡಿಗೆ ಎದುರಲ್ಲ, ದಾಳಿಗೆ ಇರೋದ್ರಲ್ಲ, ಈ ಸಸ್ಪೆಂಡ್ಗೆ ಎದುರ್ಕೊಂತೀವ ನಾವು. ಇವೆಲ್ಲ ಕೂಡ ನಮ್ಗೆ ಗೊತ್ತಿರ್ತಕ್ಕಂಥದ್ದು. ಇವ್ರು ಸಸ್ಪೆಂಡ್ ಮಾಡಬೇಕು ಅಂತ ತೀರ್ಮಾನ ಮಾಡವ್ರೆ. ಈ ಘಟನೆಯನ್ನು ಮುಚ್ಚಾಕ್ಬೇಕು ಅನ್ನೋದು ಕೂಡ ನಮ್ ಗಮನಕ್ಕಿದೆ. 6 ತಿಂಗಳಲ್ಲ, ಅವ್ರು 3 ವರ್ಷ ಕೂಡ ಸಸ್ಪೆಂಡ್ ಮಾಡಿದ್ರು ಕೂಡ ನಾವು ಮುಂದೆ 5 ವರ್ಷ ಅವ್ನು ಪೂರ್ತಿ ಜನ ಅವರನ್ನೇ ಸಸ್ಪೆಂಡ್ ಮಾಡ್ತಾರೆ. ಇದು ಅವ್ರಿಗೆ ಗೊತ್ತಿರಬೇಕು. ಈ ಹನಿ ಟ್ರಾಪ್ ಇಂದ ಯಾರಿದ್ದಾರೆ ಅಂತ ಕಿಂಗ್ ಪಿನ್ ಅಂತ ಇರುವಂತದ್ದು ಅಂತ ಚರ್ಚೆ ಆಗ್ತದೆ. ನಾವೇನ್ ಹೇಳ್ತಾ ಇಲ್ಲ, ಆ ಮಂತ್ರಿಗಳು ಮತ್ತು ಅವರೇ ಹೇಳ್ತಾ ಇದ್ದಾರೆ, ನಮ್ಮ ಸ್ವಪಕ್ಷೀಯರೇ ಮುಖ್ಯಮಂತ್ರಿಗಳ ಸ್ಥಾನವನ್ನ ಪಲ್ಲಟ ಮಾಡೋದಕ್ಕೋಸ್ಕರ ಒಂದು ದೊಡ್ಡ ಹುನ್ನಾರ, ಮುಖ್ಯಮಂತ್ರಿಗಳು ಯಾರ ಆತ್ಮೀಯ ಮಂತ್ರಿಗಳಿದ್ದಾರೆ ಅವರನ್ನ ಮಾಡಿ ಮುಖ್ಯಮಂತ್ರಿಗಳು ಮುಜುಗರವನ್ನು ತಂದು ಅವರಾಗ ಅವರೇ ಸ್ಥಾನವನ್ನ ಬಿಟ್ಕೊಡ್ಬೇಕು ಅಂತಕ್ಕಂಥದ್ದು ಅಲ್ಲಿ ನಡೀತಾ ಇರ್ತಕ್ಕಂಥದ್ದು. ಅದನ್ನ ತಾವೇ ಊಹೆ ಮಾಡಬಹುದು, ಷಡ್ಯಂತ್ರ. ಅದನ್ನ ತಾವೇ ಊಹೆ ಮಾಡಬಹುದು ಯಾರು ಮಾಡಿರ್ಬೋದು ಅಂತ ಹೇಳಿ. ಯಾಕಂದ್ರೆ ನಾವು ಯಾವುದೇ ಆಧಾರ ಇಲ್ಲದೆ ಯಾರ ಮೇಲೆ ಕೂಡ ಆಪಾದನೆ ಮಾಡಕ್ಕಾಗೋದಿಲ್ಲ. ಅದಕ್ಕೋಸ್ಕರ ತನಿಖೆಯನ್ನು ಮಾಡಿ, ಯಾಕಂದ್ರೆ ಅವರು ಯಾರು ಹನಿ ಟ್ರ್ಯಾಪ್ ಮಾಡಿರ್ತಾರೆ ಎಲ್ಲ ದಾಖಲೆ ಐತೆ, ಯಾರು ಅವನು ಕಳಿಸಿರ್ತಾನೆ ಅನ್ನೋದು ಏನು ಬಹಳ ದೊಡ್ಡ ವಿಚಾರ ಏನಲ್ಲ. ನಾಯಕರ ಹೆಸರು ಹೇಳ್ತಾ ಇರೋದು, ಮತ್ತೊಂದ್ ಕಡೆ ಜಡ್ಜ್ಗಳಂತ ಹೇಳ್ತಾ ಇರೋದು ಯಾರು ರಾಜನ್ ಖುದ್ದು. ಈ ಹಿನ್ನೆಲೆಯಲ್ಲಿ ವ್ಯಾಪ್ತಿ ಇಲ್ಲಿಗೆ ಬಿಟ್ಟು ಹೊರಗಡೆ ಹೋಗಬೇಕು, ಸಿಬಿಐ ತನಿಖೆ ಅಥವಾ ಜಡ್ಜ್ ನೇತೃತ್ವ ತನಿಖೆ ಅಂತ ನಾವು ಅದನ್ನೇ ಬೆಳಗ್ಗೆ ಒತ್ತಾಯ ಮಾಡಿದ್ದೀವಿ. ಇದು ರಾಷ್ಟ್ರ ಮಟ್ಟದ ಮತ್ತು ನ್ಯಾಯ. ರಾಷ್ಟ್ರಪತಿಗಳು, ಉಪರಾಷ್ಟ್ರಪತಿ, ವಿಧಾನಸಭೆ ಕಲಾಪ ಮತ್ತೆ ಆರಂಭ. ಬಿಜೆಪಿಯಿಂದ ಧರಣಿ ಮುಂದುವರಿಕೆ. 18 ಶಾಸಕರು ಔಟ್. ವಿಧಾನಸಭೆಗೆ ಬರಲಿಕ್ಕಿಲ್ಲ. ವಿಧಾನಸೌಧಕ್ಕೆ ಬರಬಹುದೇನೋ, ವಿಧಾನಸಭೆಗೆ ಬರಲಿಕ್ಕಿಲ್ಲ ಅಂತ ಅನ್ಸುತ್ತೆ. ವಿಧಾನಸಭಾ ಕಲಾಪ ಮತ್ತೆ ಆರಂಭ ಆಗಿದೆ. 5:22. ಬಿಜೆಪಿಯಿಂದ ಧರಣಿ ಮುಂದುವರಿಯುತ್ತೆ. ನೋಡಿ ಸರ್, ಈ ಸರ್ಕಾರದಲ್ಲಿ ನಮಗೆ ನ್ಯಾಯ ಸಿಗ್ತದೆ ಅಂತಕ್ಕಂಥದ್ದು ಈ ಘಟನೆಯಿಂದ ನಮ್ಗೆ ಗೊತ್ತಾಗಿದೆ. ಇದು ನಾವು ಯಾವುದೋ ಮುಜುಗರಕ್ಕೆ ತರ್ತಕ್ಕಂಥ ಮತ್ತೆ ನಮ್ಮ ವಿಚಾರ ಅಲ್ಲ. ಇದು ಇಡೀ ಸದನಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಭಾವಿ ಮಂತ್ರಿಗಳು ನೆನ್ನೆ ಏನು ಆಪಾದನೆ ಮಾಡಿದ್ರು, ಈ ತರದ್ದು ಒಂದು ಘಟನೆ ನಡೀತಾ ಇದೆ ಮತ್ತು 48 ಜನ ಇವತ್ತು ಈ ಒಂದು ಹಗರಣದಲ್ಲಿ ಸಿಲುಕಿದ್ದಾರೆ ಅಂತಕ್ಕಂಥ ಮಾತನ್ನ ಹೇಳಿದ್ರು. ಇದನ್ನ ನಾವು ಒತ್ತಾಯವನ್ನು ಮಾಡಿರ್ತಕ್ಕಂಥದ್ದು. ನಿನ್ನೆ ಗೃಹ ಸಚಿವರು ಹೇಳಿದ್ದಾರೆ ಉನ್ನತ ಮಟ್ಟದ ತನಿಖೆ ಮಾಡ್ತೀವಿ ಅಂತ ಹೇಳಿ. ನಾವು ಕೇಳೋದು ಯಾವುದು ಉನ್ನತ ಮಟ್ಟದ ತನಿಖೆ? ನಮ್ಗೆ ಗೊತ್ತಿರೋ ಹಾಗೆ ಇಲ್ಲಿವರೆಗೂ ಕೂಡ ರಾಜಣ್ಣವರು ಎನಿ ಟ್ರಾಪ್ ಬಗ್ಗೆ ಇನ್ನೂ ಕಂಪ್ಲೇಂಟ್ ಅನ್ನ ಕೊಟ್ಟಿಲ್ಲ. ನಮ್ಗೆ ಅನುಮಾನ ಇರ್ತಕ್ಕಂಥದ್ದು ಬಹುಶಃ ಕಾಂಗ್ರೆಸ್ನ ಹೈಕಮಾಂಡ್ ಒತ್ತಡವನ್ನು ಹಾಕಿ ಇದನ್ನ ಕ್ಲೋಸ್ ಮಾಡಬೇಕು ಅಂತ ಹೇಳಿ ಮಾಡ್ತಾ ಇದ್ದಾರೆ. ಇದರಿಂದ ಕೇವಲ ಕಾಂಗ್ರೆಸ್ಗಲ್ಲ, ಎಲ್ಲಾ ಪಕ್ಷದ ಶಾಸಕರಿಗೂ, ಹೊರಗಡೆ ಅಧಿಕಾರಿಗಳಿಗೂ, ವ್ಯಾಪಾರಸ್ಥರಿಗೂ ಎನಿ ಟ್ರ್ಯಾಪ್ ಅಂತಕ್ಕಂಥದ್ದು ದೊಡ್ಡ ಪಿಡುಗು. ಅದು ನಿಲ್ಲಬೇಕು ಅಂತಕ್ಕಂಥ ನಮ್ಮ ಒತ್ತಾಯಕ್ಕೆ ಇವತ್ತು ಅಷ್ಟೊಂದು ಸ್ಪಂದನೆ ಸಿಗದೆ ಇವತ್ತು ಏಕಾಏಕಿ ಸಭಾಧ್ಯಕ್ಷರು ಕೂಡ ನಮಗೆ ಗೌರವವನ್ನ, ಅಂದ್ರೆ ನಮ್ಮ ಮಾತಿಗೆ ಬೆಲೆಯನ್ನು ಕೊಡದೆ ಇವತ್ತು ನಾವು ಅವರಿಗೆ ಅಪಮಾನವನ್ನ ಮಾಡಿದ್ವಿ ಅನ್ನೋ ಮಾತಿನಲ್ಲಿ 6 ತಿಂಗಳ ಕಾಲ ನಮ್ಮನ್ನ ಸಸ್ಪೆಂಡ್ ಮಾಡಿದ್ದಾರೆ. ಮುಂದೆ ಹೋರಾಟ ಸರ್, ಈಗ ಸಸ್ಪೆಂಡ್ ಮಾಡಿದ್ರೆ ಬಿಜೆಪಿ ಮುಂದೆ ಹೋರಾಟ. ರಾಜ್ಯಪಾಲರು ಕೂಡ ನಾವು ಹೋಗ್ತೀವಿ, ಮತ್ತೆ ನಮ್ಮ ಹಿರಿಯರು ಏನ್ ಹೇಳ್ತಾರೆ ಅದನ್ನ ಹೊರಗಡೆ ಹೆಂಗ್ ಹೋರಾಟ ಮಾಡಬೇಕು, ರಾಜ್ಯಪಾಲರಿಗೆ ಹೆಂಗ್ ಕಂಪ್ಲೇಂಟ್ ಕೊಡಬೇಕು, ದೂರನ್ನ ಕೊಡಬೇಕು ಅಂತಕ್ಕಂಥದ್ರ ಬಗ್ಗೆ ನಾವೀಗ ಸಭೆಯನ್ನು ಆತಂಕ ಆಗಿದೆ. ಮುಂದೆ ಕಾಂಗ್ರೆಸ್ ವಿರುದ್ಧ ಹೋರಾಟ ಮಾಡಕ್ಕೆ ಏನಾದರೂ ಕೂಡ ಒಂದು ಬ್ರೇಕ್ ಬಿದ್ದಿದ್ದಂಗ ಆಗಿದೆಯಾ? ನಾವು ಹೋರಾಟಗಳಲ್ಲಿ ಜೈಲ್ಗೂ ಹೋಗಿದ್ದೀವಿ, ಕೇಸ್ಗಳು ಹಾಕ್ಸ್ಕೊಂಡಿದ್ದೀವಿ, ಸ್ಟೇಷನ್ ಇದ್ದೀವಿ, ದಂಡಿಗೆ ಎದುರಲ್ಲ, ದಾಳಿಗೆ ಇರೋದ್ರಲ್ಲ, ಈ ಸಸ್ಪೆಂಡ್ಗೆ ಎದುರ್ಕೊಂತೀವ ನಾವು. ಇವೆಲ್ಲ ಕೂಡ ನಮ್ಗೆ ಗೊತ್ತಿರ್ತಕ್ಕಂಥದ್ದು. ಇವ್ರು ಸಸ್ಪೆಂಡ್ ಮಾಡಬೇಕು ಅಂತ ತೀರ್ಮಾನ ಮಾಡವ್ರೆ. ಈ ಘಟನೆಯನ್ನು ಮುಚ್ಚಾಕ್ಬೇಕು ಅನ್ನೋದು ಕೂಡ ನಮ್ ಗಮನಕ್ಕಿದೆ. 6 ತಿಂಗಳಲ್ಲ, ಅವ್ರು 3 ವರ್ಷ ಕೂಡ ಸಸ್ಪೆಂಡ್ ಮಾಡಿದ್ರು ಕೂಡ ನಾವು ಮುಂದೆ 5 ವರ್ಷ ಅವ್ನು ಪೂರ್ತಿ ಜನ ಅವರನ್ನೇ ಸಸ್ಪೆಂಡ್ ಮಾಡ್ತಾರೆ. ಇದು ಅವ್ರಿಗೆ ಗೊತ್ತಿರಬೇಕು. ಈ ಹನಿ ಟ್ರಾಪ್ ಇಂದ ಯಾರಿದ್ದಾರೆ ಅಂತ ಕಿಂಗ್ ಪಿನ್ ಅಂತ ಇರುವಂತದ್ದು ಅಂತ ಚರ್ಚೆ ಆಗ್ತದೆ. ನಾವೇನ್ ಹೇಳ್ತಾ ಇಲ್ಲ, ಆ ಮಂತ್ರಿಗಳು ಮತ್ತು ಅವರೇ ಹೇಳ್ತಾ ಇದ್ದಾರೆ, ನಮ್ಮ ಸ್ವಪಕ್ಷೀಯರೇ ಮುಖ್ಯಮಂತ್ರಿಗಳ ಸ್ಥಾನವನ್ನ ಪಲ್ಲಟ ಮಾಡೋದಕ್ಕೋಸ್ಕರ ಒಂದು ದೊಡ್ಡ ಹುನ್ನಾರ, ಮುಖ್ಯಮಂತ್ರಿಗಳು ಯಾರ ಆತ್ಮೀಯ ಮಂತ್ರಿಗಳಿದ್ದಾರೆ ಅವರನ್ನ ಮಾಡಿ ಮುಖ್ಯಮಂತ್ರಿಗಳು ಮುಜುಗರವನ್ನು ತಂದು ಅವರಾಗ ಅವರೇ ಸ್ಥಾನವನ್ನ ಬಿಟ್ಕೊಡ್ಬೇಕು ಅಂತಕ್ಕಂಥದ್ದು ಅಲ್ಲಿ ನಡೀತಾ ಇರ್ತಕ್ಕಂಥದ್ದು. ಅದನ್ನ ತಾವೇ ಊಹೆ ಮಾಡಬಹುದು, ಷಡ್ಯಂತ್ರ. ಅದನ್ನ ತಾವೇ ಊಹೆ ಮಾಡಬಹುದು ಯಾರು ಮಾಡಿರ್ಬೋದು ಅಂತ ಹೇಳಿ. ಯಾಕಂದ್ರೆ ನಾವು ಯಾವುದೇ ಆಧಾರ ಇಲ್ಲದೆ ಯಾರ ಮೇಲೆ ಕೂಡ ಆಪಾದನೆ ಮಾಡಕ್ಕಾಗೋದಿಲ್ಲ. ಅದಕ್ಕೋಸ್ಕರ ತನಿಖೆಯನ್ನು ಮಾಡಿ, ಯಾಕಂದ್ರೆ ಅವರು ಯಾರು ಹನಿ ಟ್ರ್ಯಾಪ್ ಮಾಡಿರ್ತಾರೆ ಎಲ್ಲ ದಾಖಲೆ ಐತೆ, ಯಾರು ಅವನು ಕಳಿಸಿರ್ತಾನೆ ಅನ್ನೋದು ಏನು ಬಹಳ ದೊಡ್ಡ ವಿಚಾರ ಏನಲ್ಲ. ನಾಯಕರ ಹೆಸರು ಹೇಳ್ತಾ ಇರೋದು, ಮತ್ತೊಂದ್ ಕಡೆ ಜಡ್ಜ್ಗಳಂತ ಹೇಳ್ತಾ ಇರೋದು ಯಾರು ರಾಜನ್ ಖುದ್ದು. ಈ ಹಿನ್ನೆಲೆಯಲ್ಲಿ ವ್ಯಾಪ್ತಿ ಇಲ್ಲಿಗೆ ಬಿಟ್ಟು ಹೊರಗಡೆ ಹೋಗಬೇಕು, ಸಿಬಿಐ ತನಿಖೆ ಅಥವಾ ಜಡ್ಜ್ ನೇತೃತ್ವ ತನಿಖೆ ಅಂತ ನಾವು ಅದನ್ನೇ ಬೆಳಗ್ಗೆ ಒತ್ತಾಯ ಮಾಡಿದ್ದೀವಿ. ಇದು ರಾಷ್ಟ್ರ ಮಟ್ಟದ ಮತ್ತು ನ್ಯಾಯ